ನನ್ನ ಪ್ರೀತಿಯ ಸ್ನೇಹಿತರೆ, ಹೆಂಗಿದ್ರಿ? ಆರಾಮದಿರಿ? ನಾನು ಆರಾಮದಿರಿ, ನೀವು ಆರಾಮದಿರಿ ಅಂತ ಹೇಳಿ ನಾನು ಅನ್ಕೊತೀನಿ. ಇದೇ ಮಿಲಾದುನ್ ನಬಿ, ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ಮಿಲಾದುನ್ ಹಬ್ಬದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು. ಇವತ್ತು ನಾನು ತವ್ರ ಮನೆಗೆ ಬಂದಿದ್ದೀನಿ ಫ್ರೆಂಡ್ಸ್. ನಿನ್ನೆ ಬಂದಿದ್ದು ನಾನು. ಹಾಗಾಗಿ ಇವತ್ತಿನ ಬ್ಲಾಗ್ ನಿಮಗೆ ಸೂಪರಾಗಿ ಸಿಗುತ್ತೆ ಹಬ್ಬದು. ಮತ್ತು ಅಡುಗೆ ಏನೇನು ಸ್ಪೆಷಲ್ ಇದೆ ಅಂಥೇಳಿ ಅದನ್ನು ನಾನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಬರ್ರಿ ಫ್ರೆಂಡ್ಸ್, ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ತವ್ರ ಮನೆ ಇದು. ಇವತ್ತು ನಿಮಗೆ ಬ್ಲಾಗ್ ಸಿಗುತ್ತಾ? ಒಳ್ಳೆ ಬ್ಲಾಗ್ ಸಿಗುತ್ತೆ ರೀ ಫ್ರೆಂಡ್ಸ್ ಇವತ್ತು ಹಬ್ಬದು. ಯಾಕಂದರೆ ನಾವು ಹಬ್ಬ ಇಲ್ಲೇ ಮಾಡ್ತಾಯಿದ್ವಿ ತವ್ರ ಮನೆಯಲ್ಲಿ. ಈಗ ಮಮ್ಮಿ ಬೆಣ್ಣೆ ತೊಗೊಳಕತ್ತಾರ. ಅಂಕಲ್ ಹಳ್ಳಿಲಿಂದ ಬೆಣ್ಣೆ ತೊಗೊಂಬರ್ತಾರ. ಪ್ಯೂವರ್ ಇರುತ್ತಾ, ಫುಲ್ ಟೇಸ್ಟಿಯಾಗಿ ಇರ್ತಾ ಇವ್ರ ಥರದ್ದು ಬೆಣ್ಣೆ ಮನೆಯಲ್ಲಿ ಮಾಡ್ತಾರೆ ಇವರು. ಆಂಟಿ ತೊಗೊಂಬರ್ತಿದ್ರು, ಅವ್ರಿಗೆ ಸ್ವಲ್ಪ ಆರಾಮಿಲ್ಲ ಅಂಥೇಳಿ ಇವರೇ ತೊಗೊಂಬರಕತ್ತಾರ. ಈಗ ನಾವು ಈ ಬೆಣ್ಣೆ ತೊಗೊಳಕ್ಕೆ ನಾವು 15-16 ವರ್ಷ ಆಯ್ತು ರೀ. ಇವ್ರ ಹತ್ರನ ತೊಗೊಳಕತ್ತೀವಿ. ಫುಲ್ ಪ್ಯೂವರ್ ಇರ್ತಾ. ಈ ಏರಿಯಾದಾಗ ಎಲ್ಲರೂ ಇವ್ರ ಹತ್ರನ ತೊಗೊತಾರೆ. ಭಾಳ ಅಂದರೆ ಭಾಳ ಟೇಸ್ಟಿಯಾಗಿರುತ್ತೆ ಬೆಣ್ಣೆ. ಪ್ಯೂವರ್ ತರ್ತಾರಲ್ಲ, ಹಾಗಾಗಿ ನಾವು ಇವ್ರ ಹತ್ರನ ತೊಗೊತೀವಿ. ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬಟ್ ಎಲ್ಲ ಬೆಣ್ಣೆ ಸೂಪರಾಗಿ ಟೇಸ್ಟಿ ಆಗುತ್ತೆ ಅಂಥೇಳಿ ಇದೇ ತೊಗೊತೀವಿ. ಹೊರಗಲಿನ ತಂದರೆ ಅಷ್ಟು ಟೇಸ್ಟ್ ಸರಿ ಅನಿಸಲ್ಲ. ದೇಸಿ ತುಪ್ಪ ಅಂತೀವಲ್ಲ, ಆ ಥರ ಹಳ್ಳಿ ತುಪ್ಪ ರೀ ಇದು, ಮನೆಯಲ್ಲಿ ಮಾಡೋಂತಹ ತುಪ್ಪ. ಹಾಗಾಗಿ ನಿಮ್ಮ ಜೊತೆ ಇದು ಶೇರ್ ಮಾಡ್ಕೋಬೇಕಂಥೇಳಿ ಅನಿಸಿತ್ತು ನನಗೆ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈಗ ಹಳ್ಳಿಲಿಂದ ತರೋದನ್ನು ಕಡಿಮೆ ಮಾಡಿಬಿಟ್ಟಾರೆ, ಈಗ ಯಾರು ತರಲ್ಲ. ಹಾಗಾಗಿ ನಾವು ಕಿರಾಣಿ ಸ್ಟೋರ್ಗೆ ಹೋಗಿ ಅಲ್ಲೇನ ತೊಗೊಂಡ್ಬಿಡ್ತೀವಿ. ಯಾವಾಗಾರ ಬೆಣ್ಣೆ ಸಿಗೋದು ಅಷ್ಟು ತುಪ್ಪ ಸರಿ ಇರೋಂಗಿಲ್ಲ. ಈ ಥರ ನಾವು ಪ್ಯೂವರ್ ತುಪ್ಪ ತೊಗೊಂಡ್ರೆ ಸ್ವಲ್ಪ ಅನ್ನದಾಗ ಹಾಕ್ಕೊಂಡು ತಿಂದ್ರೆ ರುಚಿ ಆಗುತ್ತೆ. ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಅಂಥೇಳಿ ನಾವು ಇಲ್ಲೇ ತೊಗೊತೀವಿ ನೋಡಿ ಫ್ರೆಂಡ್ಸ್. ಈ ಬ್ಲಾಗ್ ನಿಮಗೆ ಇವತ್ತು ನಾನು ಶೇರ್ ಮಾಡ್ತಾಯಿದ್ದೀನಿ. ಈಗ ನಾವು ದರುದ್ ಶರೀಫ್ ಫಂಕ್ಷನ್ ಇದೆ ರೀ ಮನೆಯಲ್ಲಿ. ಇವತ್ತು ನಮ್ಮದು ಬಡೀರಾತ್ ಅಂದರೆ ದೊಡ್ಡ ರಾತ್ರಿ ಇದು ಇವತ್ತು. ಹಾಗಾಗಿ ನಾವು ದೊಡ್ಡ ದಿನ ಇದೆಲ್ಲ ಅಂಥೇಳಿ ಹಬ್ಬದ ದಿನ ಇದು. ಹಾಗಾಗಿ ನಾವು ಸ್ವಲ್ಪ ದರುದ್ ಓದಾಕತ್ತೀವಿ ಎಲ್ಲರೂ. ಇದು ಖಜೂರ್ ಬೀಜ ಮತ್ತು ಇದು ನಾವು ತೊಗೊಂಡು ಮತ್ತೀಗ ದರುದ್ ಶರೀಫ್ ಓದಾಕತ್ತಿದ್ವಿ. ಮತ್ತು ಈ ಥರ ಓದ್ಕೊಂಡು ಕೂಡಬೇಕು ಹಬ್ಬದ ದಿನ. ಯಾಕಂದರೆ ನಮ್ದು ಏನಾರ ಮನಸ್ಸೊಳಗೆ ಕಷ್ಟ ಏನಾರ ಇರಲಿ ಎಲ್ಲ ಹೋಗ್ಬಿಡುತ್ತಾ. ಸುಖ ಶಾಂತಿ ನೆಮ್ಮದಿ ಇರುತ್ತಾ. ಈ ಥರ ನಾವು ಓದ್ಕೊತ ಕೂಡ್ತೀವಲ್ಲ, ಏನು ಕೆಟ್ಟ ನೆನಪಾಗಲ್ಲ, ಏನೂ ಇಲ್ಲ. ಮನಸ್ಸು ಸರಿ ಇಲ್ಲ ಅಂದ್ರೆ ಸರಿ ಆಗುತ್ತಾ, ಎಲ್ಲ ಕರೆಕ್ಟ್ ಆಗುತ್ತಾ. ಮನೆಯಲ್ಲಿ ಎಲ್ಲ ಸುಖ ಶಾಂತಿ, ಎಲ್ಲರಿಗೂ ಖುಷಿಯಾಗಿ ಇರುವಂತಹ ಮನಸ್ಸಿಗೆ ಬರುತ್ತಾ, ಮತ್ತೆಲ್ಲ ಒಳ್ಳೆಯದಾಗುತ್ತಾ ದರುದ್ ಶರೀಫ್ ಹೋದರೆ. ಇವತ್ತು ನಾವು ದರುದ್ ಶರೀಫ್ ಫಂಕ್ಷನ್ ಇಟ್ಕೊಂಡಿದ್ವಿ. ಹಾಗಾಗಿ ನಾವೆಲ್ಲ ದರುದ್ ಶರೀಫ್ ಮಕ್ಕಳು ಕರ್ಕೊಂಡು ಓದಾಕತ್ತೀವಿ. ಈಗ ಗುಲಾಬಿ ಹೂವು ನೋಡಿ ಫ್ರೆಂಡ್ಸ್, ನಾನು ಇದ್ರೊಳಗೆ ಹಾಕ್ತಾಯಿದ್ದೀನಿ. ಈ ಥರ ಹಾಕಿ ನಾವು ಒಂದೊಂದೇ ತೊಗೊಂಡು ಬೀಜ ಓದಿದರೆ ನಮ್ಗೆ ಭಾಳ ಅಂದರೆ ಭಾಳ ಮನಸ್ಸಿಗೆ ಖುಷಿ ಆಗುತ್ತಾ, ನೆಮ್ಮದಿನ ಆಗುತ್ತಾ, ಮತ್ತು ಎಲ್ಲ ಕಷ್ಟ ಎಲ್ಲ ಪರಿಹಾರ ಆಗ್ತಾವೆ ಅಂಥೇಳಿ ಈಗ ನಾವು ದರುದ್ ಶರೀಫ್ ಎಲ್ಲರೂ ಕೂಡಿ ಫ್ಯಾಮ್ಲಿ ಒಳಗೆ ಎಲ್ಲರೂ ನಾವು ಕುಂತ್ಕೊಂಡು ಮಕ್ಕಳು ಕರ್ಕೊಂಡು ಈಗ ದರುದ್ ಶರೀಫ್ ಓದಾಕತ್ತೀವಿ ನೋಡಿ ಫ್ರೆಂಡ್ಸ್. ಈಗ ನಮ್ಮದು ದರುದ್ ಶರೀಫ್ ಎಲ್ಲ ಓದಿಂದಾಗಿಂದ ಮತ್ತು ನಾವು ನಮಾಜ್ ಮಾಡಬೇಕು ಫ್ರೆಂಡ್ಸ್. ಈಗ ಎಷ್ಟೊತ್ತು ನಮ್ಗೆ ಎಷ್ಟಾಗುತ್ತೋ ಅಷ್ಟು ನಮಾಜ್ ಮಾಡಿ. ಇನ್ನು ನಾನು ಜಾಸ್ತಿ ಹೇಳಬೇಕಂದ್ರೆ ನನಗೆ ಅಷ್ಟು ಕನ್ನಡದಲ್ಲಿ ಹೇಳೋಕ್ಕೆ ಬರ್ತಾಯಿಲ್ಲ. ಹಾಗಾಗಿ ನನಗೆ ಎಷ್ಟು ಬಂದಿತ್ತು ಅಷ್ಟೇ ನಾನು ಮಾತಾಡೋಕ್ಕೆ ಬರ್ತಿತ್ತಲ್ಲ. ಡೀಪಾಗಿ ಎಷ್ಟು ಕನ್ನಡ ಬರೋಂಗಿಲ್ಲ ಅಂಥೇಳಿ ನನಗೆ ಎಷ್ಟು ಬರುತ್ತೆ ಅಷ್ಟು ಹೇಳ್ಕೊಟ್ಟಿನಿ. ಈಗ ನಾವು ಅಡುಗೆ ಸ್ಟಾರ್ಟ್ ಮಾಡಿವಿ, ನಮಾಜ್ ಎಲ್ಲ ಮಾಡಿವಿ. ನಾವು 3-4 ಗಂಟೆಗೆ ನಮ್ಮದು ನಮಾಜ್ ಆಯಿತು. ಈಗ ಬೆಳಗ್ಗೆ ಒಟ್ಟ ನಮ್ಮ ಮಮ್ಮಿ ಮತ್ತು ನಮ್ಮ ತಂಗಿ ಒಟ್ಟ ಮಲ್ಕೊಂಡಿಲ್ಲ. ನಾವು ಒಂದೊಂದು ತಾಸು ಮಲ್ಕೊಂಡಿದ್ವಿ ಅಷ್ಟೇ. ಮತ್ತು ಎದ್ಬಿಟ್ಟು ಅವರು ಎಲ್ಲ ಇದು ಕಡುಬು ಮತ್ತು ಫಿರ್ನಿ ಮಾಡಿದರು, ವೈಟ್ ರೈಸ್ ಮಾಡಿದರು, ಕಡಿ ಮಾಡಿದರು. ಭಾಳ ಅಂದರೆ ಭಾಳ ಅಡುಗೆ ಇವತ್ತು ನಿಮಗೆ ತೋರಿಸ್ತೀನಿ ರೀ ಏನೇನು ಅಡುಗೆ ಮಾಡೋರು ನಮ್ಮ ಮಮ್ಮಿ ಎಲ್ಲ ಡೀಟೇಲಾಗಿ. ಈಗ ಫಿರ್ನಿ ಮಾಡಕತ್ತಾರೆ ಮಮ್ಮಿ, ಅದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿನಿ. ಅಂದರೆ ಫುಲ್ ರೆಸಿಪಿ ಯಾವುದೂ ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ಎಲ್ಲ ಈಗ ವೈಟ್ ರೈಸ್ ರೆಡಿ ಆಯಿತು, ಬದನೆಕಾಯಿ ಪಲ್ಯ ರೆಡಿ ಆಯಿತು, ಇದು ಕಡಿ ಅಂತಾರಲ್ರಿ ಅದು ರೀ ಫ್ರೆಂಡ್ಸ್, ಅದು ರೆಡಿ ಆಯಿತು. ಭಾಳ ಅಂದರೆ ಭಾಳ ಟೇಸ್ಟಿ ಮಾಡ್ಯಾರ. ಈಗ ಫಿರ್ನಿ ಮಾಡಕತ್ತಾರೆ ನೋಡಿರಿ ಫ್ರೆಂಡ್ಸ್. ಫಿರ್ನಿ ಇದು ಮಾಡ್ತೀವಲ್ರಿ, ಚೋಬಾದು ಪೂರಿ ಅಂತ ಹೇಳ್ತೀವಿ ನಾವು, ಕರ್ಚಿಕಾಯಿ ಅಂತೀವಲ್ಲ ಅದ್ರೊಳಗೆ ತಿನ್ನಕ್ಕಂಥೇಳಿ. ಹಬ್ಬಕ್ಕೆ ಇದು ಮೇನ್ ರೀ ಫಿರ್ನಿ. ಮತ್ತು ಇದು ಹೋಳ್ಗೆ ಮಾಡ್ತೀವಲ್ಲ ಅದೇ ಮೇನ್. ಹಾಗಾಗಿ ಇವತ್ತು ಫಿರ್ನಿ ಮಾಡಕತ್ತಾರೆ ಮಮ್ಮಿ ಮಾಡಿದ್ದು ಫಿರ್ನಿ ಭಾಳ ಅಂದರೆ ಭಾಳ ಟೇಸ್ಟಿ ಇರುತ್ತೆ. ಈಗ ಸಕ್ರೆ ಹಾಕಕತ್ತಾರೆ ಅದ್ರೊಳಗೆ. 1-2 ಲೋಟ ನೀರು ಹಾಕಿದ್ರು, ನೀರೊಳಗೆ ಸಕ್ರೆ ಹಾಕಕತ್ತಾರೆ. ಜಾಸ್ತಿ ಸ್ವೀಟ್ ತಿಂದರೆ ಜಾಸ್ತಿ ಹಾಕ್ಕೋಬೇಕು. ಅವ್ರು ಎಷ್ಟು ಬೇಕೋ ಅಷ್ಟು ಹಾಕ್ಯಾರ. ಈಗ ರೈಸ್ ಎಲ್ಲ ರುಬ್ಕೊಂಡು ಇಟ್ಕೊಂಡಾರ. ಇದು ಹೋಳ್ಗೆ ಮಾಡೋಕೆ ಮೈದಾ ಹಿಟ್ಟು ಈ ಥರ ಮೆತ್ತಗೆ ನಾದಿ ಇಟ್ಟಾರ. ಈಗ ಹೂರ್ಣ ರೆಡಿ ಆಗೈತೆ ರೀ.
ಇದು ತೊಗರಿ ಬೇಳೆದು ಮಾಡ್ಯಾರ, ಕಡಲೆ ಬೇಳೆದು ಮಾಡಿಲ್ಲ ಮಮ್ಮಿ. ಹಿಂಗಾಗಿ ಇಷ್ಟು ಹೂರಣ ಎಲ್ಲ ರೆಡಿ ಮಾಡ್ಕೊಂಡಾರ. ಈಗ ಇದು ನೋಡಿರಿ ಫ್ರೆಂಡ್ಸ್, ಇದು ಕೊಬ್ಬರಿದು ಕರ್ಚಿಕಾಯಿ ಮಾಡಿ ಇಟ್ಟಾರ ಒಂದು ಡಬ್ಬಿ ಫುಲ್. ಇದು ರಾತ್ರಿಗೆ ಮಾಡಿ ಇಟ್ಕೊಂಡ್ಬಿಟ್ಟಾರ ಮಮ್ಮಿ. ಇದ್ರಾಗ ಇನ್ನೂ ಮಾಡಿಲ್ಲ. ಅದು ಇದು ಹೂರಣದು ಕಡುಬು ಮಾಡ್ಬೇಕ್ರಿ. ಈಗ ಏನೋ ಅದು ಮಾಡಿಲ್ಲ. ಈಗ ನೋಡ್ರಿ ಅಕ್ಕಿ ಎಲ್ಲ ರುಬ್ಬಿದ್ದಾಯಿತು. ಇದು ಹಾಕ್ಬೇಕ್ರಿ ಅದರೊಳಗೆ, ಮಿಕ್ಸಿಗೆ ಹಾಕ್ಕೊಂಡು ಇದು ಸ್ವಲ್ಪ ಪಾಕ ಕುದಿಬೇಕ್ರಿ. ಕುದ್ದಿಂದ ಇದು ರೈಸ್ ಐತಲ್ಲ ಇದ್ರೊಳಗೆ ಹಾಕೋದು ಫ್ರೆಂಡ್ಸ್. ಈಗ ನೋಡ್ರಿ ಇಷ್ಟಂತ ತೋರಿಸ್ಕೊಟ್ಟಿನಿ ನಿಮ್ಗೆ. ಮತ್ತು ಈಗ ನಮ್ಮ ಮಮ್ಮಿ ಇದು ಕಡುಬು ಮಾಡೋಕೆ ಗೋಧಿ ಹಿಟ್ಟು ನಾದಿ ಇಟ್ಟಾರ, ಸ್ವಲ್ಪ ಉಪ್ಪು ಹಾಕ್ಯಾರ, ಸ್ವಲ್ಪ ಸಕ್ರೆ ಹಾಕ್ಯಾರ ಮೆತ್ತಗಾಗಬೇಕಂತ ಹೇಳಿ. ಮತ್ತು ಇದ್ರೊಳಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ಯಾರ. ಗೋಧಿ ಹಿಟ್ಟಿನಿಂದ ಕಡುಬು ಮಾಡಿದರೆ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ಈಗ ಹೂರಣ ಮತ್ತು ಇದು ಗೋಧಿ ಹಿಟ್ಟೆಲ್ಲ ನಾದ್ಕೊಂಡು ಇಟ್ಕೊಂಡ್ಬಿಟ್ಟಾರ. ಈಗ ಒಂದು ತೆಳ್ಳನ ಕಾಟನ್ ಬಟ್ಟೆಲೇ ಇಟ್ಟಿವಿ. ಈಗೆಲ್ಲ ರೆಡಿ ಆಯ್ತು. ಈಗ ಹೋಳ್ಗೆ ಮಾಡೋದು ಸ್ಟಾರ್ಟ್ ಮಾಡ್ಬೇಕು ನೋಡಿರಿ ಫ್ರೆಂಡ್ಸ್. ಈಗ ನಾವು ಮಕ್ಕಳು ಕರ್ಕೊಂಡು ಎಲ್ಲರೂ ಮಮ್ಮಿ ಎಲ್ಲ ಮಾಡಿ ಕೊಡಕತ್ತಾರ. ಈಗ ಎಲ್ಲ ಕರ್ಚಿಕಾಯಿ ಮತ್ತು ಕರ್ಚಿಕಾಯಿ ಅಂತೂ ಮಾಡಿಟ್ಟಾರ, ಕಡುಬು ಮಾಡಕತ್ತೀವಿ ಹೂರಣದು. ಈಗ ನೋಡಿರಿ ಫ್ರೆಂಡ್ಸ್, ಮಕ್ಕಳೆಲ್ಲರೂ ನಾ ಮಾಡ್ತೀನಿ ನೀ ಮಾಡ್ತೀನಿ ಅಂಥೇಳಿ ಕುಂತ್ಕೊಂಡಾರ. ಅವ್ರಿಗೆ ಮಾಡೋಕ್ಕಂದ್ರೆ ಭಾಳ ಖುಷಿ ಆಗ್ತಾಯಿದೆ. ಹಾಗಾಗಿ ಅವ್ರಿಗೂ ಕರ್ಕೊಂಡು ನಾವು ಮಾಡೋಕ್ಕೆ ಕುಂತೀವಿ ನೋಡಿರಿ ಫ್ರೆಂಡ್ಸ್. ಈಗ ಕಡುಬು ಮಾಡ್ಬೇಕು, ಸಣ್ಣ ಸಣ್ಣ ಉಂಡೆ ಮಾಡಕತ್ತಾರ ಮಮ್ಮಿ. ಕಡುಬು ಮಾಡೋದು ಸ್ಟಾರ್ಟ್ ಮಾಡೋದು ನೋಡಿರಿ. ಈಗ ನೋಡಿರಿ ಫ್ರೆಂಡ್ಸ್, ಮಮ್ಮಿ ಎಲ್ಲ ಉಂಡೆಗಳು ಮಾಡಿ ಕೊಡಕತ್ತಾರ, ಉಳ್ಳಿ ಸಣ್ಣ ಸಣ್ಣ ಉಳ್ಳಿ. ಈಗ ನಾನು ಎಲ್ಲ ಲಟ್ಸಿ ಕೊಡಬೇಕ್ರಿ ಚಿಕ್ಕ ಚಿಕ್ಕಾಗಿ. ನಿನ್ಗೆ ಚಲೋ ಬರುತ್ತೆ ಲಟ್ಸಕ್ಕೆ, ನೀನು ಲಟ್ಸ್ಕೊಡು ಅಂತಂದ್ರೆ. ಈಗ ಚಿಕ್ಕದು ನಾವು ಕಡುಬು ಮಾಡಕತ್ತೀವಿ. ಎಷ್ಟು ಚಿಕ್ಕದು ಮಾಡ್ತೀವಿ ಅಷ್ಟು ಟೇಸ್ಟಿ ಆಗುತ್ತೆ. ಮತ್ತು ಮಕ್ಳಿಗಂತೂ ಭಾಳ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಚಿಕ್ಕದು ಮಾಡಕತ್ತೀನಿ. ನಮ್ಮ ಮಮ್ಮಿ ಸ್ವಲ್ಪ ದೊಡ್ಡ ದೊಡ್ಡ ಮಾಡ್ತಿದ್ರು. ನಾನು ಬೇಡ ಇಷ್ಟು ಚಿಕ್ಕದಾಗಿ ಮಾಡೋಣ ಚಲೋ ಆಗ್ತಾವೆ ಅಂತ ಹೇಳಿದ್ದಕ್ಕೆ ನಮ್ಮ ಮಮ್ಮಿ ಈ ಥರ ಇವತ್ತು ಕಡುಬು ಸಣ್ಣದಾಗಿ ಮಾಡಕತ್ತೀನಿ ನೋಡಿ ಫ್ರೆಂಡ್ಸ್. ಈಗ ನಾವು ಎಲ್ಲ ಇದು ಮಾಡಿಂದ ಮತ್ತು ಇವತ್ತಿನ ಹಬ್ಬದ ಬ್ಲಾಗ್ ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ. ಹಾಗಂದ್ರೆ ಡೀಟೇಲಾಗಿ ನಿಮಗೆ ಗೊತ್ತಾಗುತ್ತೆ. ಇಷ್ಟ ಆದರೆ ಫುಲ್ ನೋಡಿರಿ ಫ್ರೆಂಡ್ಸ್, ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿರಿ, ಹಾಗೇನಿಲ್ಲ. ನಿಮಗೂ ನೋಡ್ಬೇಕನ್ಸಿದ್ರೆ ನೀವು ನೋಡ್ತೀರಿ ಫ್ರೆಂಡ್ಸ್. ನಾವು ಫೋರ್ಸ್ ಮಾಡಿ ಸ್ಕಿಪ್ ಮಾಡಬೇಡ್ರಿ ಫುಲ್ ನೋಡಿರಿ ಅಂದರೆ ಅದನ್ನು ಒಳ್ಳೆಯದಲ್ಲ. ಹಾಗಾಗಿ ನಿಮಗೆ ಖುಷಿಯಾಗಿ ಬ್ಲಾಗ್ ನೋಡ್ಬೇಕನ್ಸಿದ್ರೆ ಫುಲ್ ನೋಡಿರಿ ಫ್ರೆಂಡ್ಸ್. ಮತ್ತು ಇಷ್ಟ ಆದರೆ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ವಿಡಿಯೋ. ಈಗ ನೋಡಿರಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಈ ಥರ ಕಡುಬು ಮಾಡಕತ್ತಾರ. ಅದು ಸ್ವಲ್ಪ ತೆಳ್ಳಗಾಗಿಬಿಟ್ಟಿತ್ತು ರೀ ಹಿಟ್ಟು. ಹಾಗಾಗಿ ಸ್ವಲ್ಪ ನಮ್ಮ ಮಮ್ಮಿ ಹಿಟ್ಟು ಹಚ್ಚಿ ಈ ಥರ ಮಾಡಕತ್ತಾರ. ಸ್ವಲ್ಪ ಗಟ್ಟಿಯಾಗಿ ನಾದಬೇಕಿತ್ತು. ಅವ್ರಿಗೆ ಅರ್ಜೆಂಟ್ನಲ್ಲಿ ಗೊತ್ತಾಗಲಿಲ್ಲ, ಸ್ವಲ್ಪ ತೆಳ್ಳಗಾಯಿತು ಹಿಟ್ಟು. ಈ ಥರ ಹಿಟ್ಟು ಹಚ್ಚಿ ಈಗ ಮಾಡಕತ್ತಾರ ನೋಡಿ ಫ್ರೆಂಡ್ಸ್. ಈಗ ನಮ್ಮ ಮಮ್ಮಿ ಸ್ವಲ್ಪ ಹೋಳ್ಗೆ ಇದು ಕಡುಬೆಲ್ಲ ಮಾಡಿ ಈಗ ದೊಡ್ಡ ಇದು ಹೋಳ್ಗೆ ಅಂತಾರಲ್ಲ ರೀ, ಅದು ಚಪಾತಿ ಟೈಪ್ ಇರ್ತಾವಲ್ಲ ಹೋಳ್ಗೆ, ಅದು ಮಾಡಕತ್ತಾರ. ಈಗ ರೌಂಡಾಗಿ ಒಂದು 8-10 ಉಂಡೆ ಮಾಡ್ಕೊಂಡು ಹೂರಣದು ಒಳಗೆ ಹೋಗ್ತಾರೆ ನಮ್ಮ ಮಮ್ಮಿ. ಹೋಗಿಂದ ಒಳಗೆ ಹೋಳ್ಗೆ ಮಾಡ್ತಾರೆ. ಈಗ ನಾವು ಇಲ್ಲಿ ಕಡುಬು ಮಾಡಕತ್ತೀವಿ ನೋಡಿರಿ. ಕಡುಬು, ಕರ್ಚಿಕಾಯಿ ಕಡುಬು ಎಲ್ಲ ಥರ ಹೋಳ್ಗೆ ಇವತ್ತು ಹಬ್ಬದ ಸ್ಪೆಷಲ್ ಹೋಳ್ಗೆ ಮಾಡಕತ್ತೀವಿ ನೋಡಿರಿ ಫ್ರೆಂಡ್ಸ್ ನಾವು. ಈಗ ಮಮ್ಮಿ ಮಾಡೋದು ಹೋಳ್ಗೆ ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ಈ ಕಡುಬು ಮಾಡೋದು ಇನ್ನೂ ಸ್ವಲ್ಪ ಇತ್ತು, ಬಟ್ ನಾನು ಅಷ್ಟು ಮಾಡೇ ಬಂದೀನಿ. ಈಗ ಹೋಳ್ಗೆ ನೋಡಿರಿ ನಮ್ಮ ಮಮ್ಮಿ ಯಾವ ಥರ ಮಾಡಕತ್ತಾರ. ಹೂರಣದು ಹೋಳ್ಗೆ ನೋಡಿರಿ. ಇದು ಒಂದು 5 ಮಾಡಬೇಕಂತೆ. ಒಂದು 5 ಮಾಡಿದರೆ ನಮ್ಗೆ ಇದು ಜಾಸ್ತಿ ಅಂತ ಮಾಡೋಂಗಿಲ್ಲ. ಇದು 5 ಇಲ್ಲಾಂದ್ರೆ 10 ಮಾಡಿ ಇಟ್ಬಿಡ್ತಾರೆ ಮಮ್ಮಿ.
ಹಬ್ಬದ ಅಡುಗೆ ನಿಮ್ಮ ಜೊತೆ ಇವತ್ತು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಏನೇನು ನಾವು ಹಬ್ಬದಲ್ಲಿ ಏನೇನು ಸ್ಪೆಷಲ್ ಅಡುಗೆ ಮಾಡೀವಿ ಎಲ್ಲ ನಿಮಗೆ ತೋರಿಸ್ಕೊಟ್ಟೀನಿ. ಎಲ್ಲರಿಗೂ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಓಕೆ ಫ್ರೆಂಡ್ಸ್, ಸ್ಕಿಪ್ ಮಾಡಬೇಡ್ರಿ. ಮಾಡಿದರೆ ನಿಮ್ಗೇನು ಗೊತ್ತಾಗಲ್ಲ. ಹಾಗಾಗಿ ಸ್ಕಿಪ್ ಮಾಡಲಾರ್ದಾಗ ನೋಡಿದರೆ ಎಲ್ಲ ಗೊತ್ತಾಗುತ್ತಾ. ಈಗ ನೋಡಿರಿ ಎಲ್ಲ ಕಡುಬೆಲ್ಲ ಫ್ರೈ ಮಾಡ್ಕೊಂಡಿವಿ. ಈ ಥರ ಕಲರ್ ಬರ್ತಲ್ಲ, ಚಲೋ ಆಗುತ್ತಾ. ಇಷ್ಟು ನೋಡಿರಿ ಫ್ರೆಂಡ್ಸ್, ಇಷ್ಟು ರೆಡಿ ಆಗ್ಯಾವ. ಈಗ ಒಂದು ನ್ಯೂಸ್ ಪೇಪರ್ ಕೆಳಗೆ ಹಾಕಿವಿ. ಎಲ್ಲ ಕಡುಬು ಫ್ರೈ ಮಾಡಿ ಹಾಕ್ತಾಯಿದ್ದೀವಿ ನೋಡಿರಿ ಫ್ರೆಂಡ್ಸ್. ಕರೆದು ಇಷ್ಟೆಲ್ಲ ಹೂರ್ಣದು ಕಡುಬು ರೆಡಿ ಆಗ್ಯಾವ. ಮತ್ತು ಕೊಬ್ಬರಿದು ಕಡುಬು ಕರ್ಚಿಕಾಯಿ ಮಾಡೀವಿ. ಈಗೆಲ್ಲ ಡಬ್ಬಿ ಒಳಗೆ ಹಾಕ್ಬಿಡ್ಬೇಕ್ರಿ. ಒಂದು ಹಾಕಿ ಕರ್ದಿಂದ ಒಂದು 10 ನಿಮಿಷ ಬಿಡ್ತೀವಿ ಹಾಗೆ. ಆಮೇಲೆ ಎಲ್ಲ ಡಬ್ಬಿ ಒಳಗೆ ತುಂಬಿಡೋದ್ರಿ. ಕೊಬ್ಬರಿದು ಒಂದು ಡಬ್ಬಿ ಮಾಡೀವಿ ಕರ್ಚಿಕಾಯಿ. ಈಗ ಇದು ಕಡುಬು ಒಂದು ಡಬ್ಬಿ ಮಾಡೀವಿ ರೀ ಫ್ರೆಂಡ್ಸ್. ಯಾಕಂದರೆ ಆಜು ಬಾಜು ಮನೆಯವ್ರಿಗೆ ಕೊಡಬೇಕಿರುತ್ತಲ್ಲ, ಹಾಗಾಗಿ ನಮ್ಮ ಮಮ್ಮಿ ಸ್ವಲ್ಪ ಜಾಸ್ತಿನ ಮಾಡಿರ್ತಾರೆ. ಮತ್ತು ಮನೆಗೂ ಆಯಿತು, ಮತ್ತು ಎಲ್ಲರಿಗೂ ಕೊಡೋದಿರ್ತಲ್ಲ, ಹಾಗಾಗಿ ಅವ್ರಿಗೂ ಕೊಡಬೇಕು. ಇಷ್ಟೆಲ್ಲ ಮಾಡಿ ಇಟ್ಟಾರ ನೋಡಿರಿ ಫ್ರೆಂಡ್ಸ್. ಈಗ ಎಲ್ಲರೂ ಊಟ ಮಾಡ್ಬೇಕ್ರಿ. ಹಬ್ಬದು ಸ್ಪೆಷಲ್ ಅಡುಗೆ ಎಲ್ಲರಿಗೂ ಇಷ್ಟ ಆಗಿದೆ ಹೇಳ್ರಿ. ಇದು ಕೊಬ್ಬರಿದು ಕರ್ಚಿಕಾಯಿ ನೋಡಿರಿ ಫ್ರೆಂಡ್ಸ್, ಈ ಥರ ಮಾಡಿಟ್ಟಾರ ಮಮ್ಮಿ. ನಮಗೂ ಭಾಳ ಅಂದರೆ ಭಾಳ ಖುಷಿ ಆಯಿತು. ಈ ಥರ ಅಡುಗೆ ಮಾಡಿದ್ರು ನಮ್ಮ ಮಮ್ಮಿ. ನನಗೂ ನೋಡಿ ಖುಷಿ ಆಯಿತು. ಯಾಕಂದರೆ ನನಗೆ ಸ್ವಲ್ಪ ಸುಸ್ತಾಗಿತ್ತು, ಆರಾಮಿದ್ದಿಲ್ಲ. ಒಂದಿದು ನನಗೆ ನಾನು ಅಷ್ಟೇನು ಜಾಸ್ತಿ ನಾನು ವಿಡಿಯೋದಲ್ಲಿ ನಾನು ಬಂದಿಲ್ಲ. ಯಾಕಂದರೆ ನನಗೆ ಸುಸ್ತಾಗ್ಬಿಟ್ಟಿತ್ತು. ಹಾಗಾಗಿ ನಾನು ಏನು ಎಷ್ಟಾಗುತ್ತೋ ಅಷ್ಟೇ ನಾನು ಮಾಡೀನಿ. ಎಲ್ಲ ನಮ್ಮ ಮಮ್ಮಿ ಮತ್ತು ನಮ್ಮ ತಂಗಿಯವರು ಎಲ್ಲ ಕೂಡಿ ಹಬ್ಬದು ಅಡುಗೆ ಇವತ್ತು ಮಾಡ್ಯಾರ ನೋಡ್ರಿ. ಮಕ್ಕಳು ರೆಡಿ ಆಗ್ಯಾರ. ಎಲ್ಲರೂ ಸಲಾಮ್ ಮಾಡಕತ್ತಾನ ನಮ್ಮ ತಮ್ಮನ ಮಗ. ಈಗ ನಮ್ಮ ಮಮ್ಮಿ ಎಲ್ಲ ಊಟಕ್ಕೆ ಎಲ್ಲ ತೆಗೆದು ಕೊಡಕತ್ತಾರ್ರಿ ಮಕ್ಕಳಿಗೆ. ಹೋಳ್ಗೆ ಮಾಡಿದ್ರು, ಹೂರ್ಣದು ಮತ್ತು ಕರ್ಚಿಕಾಯಿ ಮಾಡಿದ್ರು, ಕಡುಬು ಮಾಡಿದ್ರು. ನಮ್ಮ ಮಮ್ಮಿ ಎಲ್ಲ ಹಾಕಿ ಮಕ್ಳಿಗೆ ಕೊಡಕತ್ತಾರೆ ನೋಡಿ ಫ್ರೆಂಡ್ಸ್. ಈಗೆಲ್ಲ ರೆಡಿ ಆಗಿವಿ. ಈಗ ಊಟ ಒಂದು ಮಾಡೋದು ನೋಡಿರಿ ಫ್ರೆಂಡ್ಸ್. ಎಲ್ಲರಿಗೂ ಹೊಟ್ಟೆ ಹಸಿ ಆಗಿಬಿಟ್ಟೈತೆ. ಯಾಕಂದರೆ ಭಾಳ ಟೈಮ್ ಆಗಿಬಿಟ್ಟೈತಲ್ಲ, ಹಾಗಾಗಿ ಎಲ್ಲ ಮಕ್ಕಳು ಎಷ್ಟು ಖುಷಿಲಿಂದ ಇದ್ದಾರೆ ನೋಡಿ. ನಮ್ಮ ಮಮ್ಮಿ ಈಗ ಎಲ್ಲ ತೊಗೊಂಡೋಗಿ ಹೊರಗಡೆ ಕೂಡ್ತಾ ಇದ್ದಾರೆ ನೋಡಿರಿ ಫ್ರೆಂಡ್ಸ್. ಈಗ ಎಲ್ಲರೂ ಕೂತ್ಕೊಂಡಾರ ನೋಡ್ರಿ. ಎಷ್ಟು ಅಡುಗೆ ಸ್ಪೆಷಲ್ ಅಡುಗೆ ಮಾಡ್ಯಾರ ನೋಡ್ರಿ ನಮ್ಮ ತವ್ರ ಮನ್ಯಾಗ. ಹಬ್ಬದ ನೋಡಿ ಬ್ಲಾಗ್ ನೀವು ಒಳ್ಳೆ ಕಾಮೆಂಟ್ ಮಾಡಿರಿ. ಮತ್ತು ನಮ್ಮ ಮಮ್ಮಿ ಮಾಡಿದ್ದು ಅಡುಗೆ ಹೆಂಗಿತ್ತು ಅದನ್ನು ಹೇಳ್ರಿ ಫ್ರೆಂಡ್ಸ್ ನೀವು. ಈಗ ನೋಡ್ರಿ ಮಕ್ಕಳು ಮತ್ತು ಮಮ್ಮಿ ನಾವು ಎಲ್ಲರೂ ಊಟಕ್ಕೆ ಕೂಡ್ತೀವಿ. ನೀವು ಬರ್ರಿ ಫ್ರೆಂಡ್ಸ್ ನಮ್ಮ ಜೊತೆ ಹಬ್ಬದ ಸ್ಪೆಷಲ್ ಊಟ ಮಾಡೋಕ್ಕೆ. ಈಗ ಮಕ್ಕಳು ಅಂತರೂ ಕೂತ್ಕೊಂಡಾರ. ತುಪ್ಪ, ಫಿರ್ನಿ, ಕಡುಬು, ಕರ್ಜಿಕಾಯಿ, ಹೋಳ್ಗೆ, ಬದ್ನೆಕಾಯಿ ಪಲ್ಯ, ವೈಟ್ ರೈಸ್ ಮತ್ತು ಹೋಳ್ಗೆ ಸಾರು ಎಲ್ಲ ಮಾಡಿದ್ದು ನೋಡಿ ಫ್ರೆಂಡ್. ಈಗ ಫಿರ್ನಿ ಹಾಕಿ ಕೊಡಕತ್ತಾರ ನಮ್ಮ ಮಮ್ಮಿ ಮಕ್ಕಳಿಗೆ. ಫಸ್ಟ್ ಫಿರ್ನಿ ಹಾಕಿ ಅದು ಕಡುಬು ಅದ್ರೊಳಗೆ ಸ್ವಲ್ಪ ಹಚ್ಕೊಂಡು ತಿಂತೀವಿ. ಬಜ್ಜಿ ಮತ್ತು ಇದು ಹಪ್ಪಳ ಎಲ್ಲ ವೆರೈಟಿ ಅಡುಗೆ ನೋಡ್ರಿ ಹಬ್ಬದ. ಈಗ ಹಪ್ಪಳ ಮತ್ತು ಇದು ಸಂಡ್ಗಿ ಕರಿಯಾಕತ್ತಾರ, ಫ್ರೈ ಮಾಡಿ ಅದನ್ನು ಕೊಡಕತ್ತಾರ. ಮಕ್ಕಳು ಕುತ್ಕೊಂಡಾರ. ನಮ್ಮ ಮಮ್ಮಿ ರೈಸ್ ಕೊಡಕತ್ತಾರ. ಈಗ ನೋಡಿರಿ ಫ್ರೆಂಡ್ಸ್, ಇಷ್ಟೆಲ್ಲ ಅಡುಗೆ ಮಾಡೀವಿ. ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗೈತೆ ಮತ್ತು ನೋಡಿ ಖುಷಿನ ಆಗೈತೆ ಅಂಥೇಳಿ ಅನ್ಕೊತೀನಿ ನಾನು. ಇಷ್ಟ ಆದರೆ ನೋಡಿ ಸುಮ್ಮನೆ ಕೂಡಬೇಡ್ರಿ, ಶೇರ್ ಮಾಡಿರಿ ಎಲ್ಲರಿಗೂ. ಅವರು ನೋಡಲಿ, ಅವರು ಖುಷಿ ಆಗಲಿ. ಓಕೆ ಫ್ರೆಂಡ್ಸ್.
ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ ಹೊಸ ಬ್ಲಾಗ್ನಲ್ಲಿ. ಬಾಯ್, ಟೇಕ್ ಕೇರ್.